ಇನ್ಫಾರ್ಮೇಟಿವ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇಲೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನಿವತ್ತು ಕುಕ್ಕೀಸ್ ರೆಸಿಪಿನ ಹೇಳ್ಕೊಡ್ತೀನಿ. ಇದನ್ನು ಒಂದು ಟೈಮ್ ಮಾಡಿಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದಾಗಲಿ ಸಂಜೆ ಸ್ನ್ಯಾಕ್ಸ್ಗಾಗಲಿ ಟೀ ಜೊತೆ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಸುಲಭವಾಗಿರುತ್ತೆ. ಹಾಗೆಯೇ ನನ್ನ ಚಾನಲ್ ಬಗ್ಗೆ ಹೇಳಬೇಕು ಅಂದರೆ ಯೂಟ್ಯೂಬ್ ಚಾನಲ್ ಮಾಡೋದು ಅಷ್ಟೊಂದು ಕಷ್ಟ ಅಂತ ನಾನು ಟ್ರೈ ಮಾಡಿದಾಗಲೇ ಗೊತ್ತಾಗಿದ್ದು. ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ. ನೋಡುವ ಅದ್ರ ಬಗ್ಗೆ ಮುಂದೆ ಮಾತಾಡ್ಕೊಳ್ಳೋಣ. ಹಾಗೆ ಕುಕ್ಕೀಸ್ ಮಾಡೋದಕ್ಕೆ ಒಂದೆರಡು ಹಣ್ಣಾಗಿರುವ ಬಾಳೆಹಣ್ಣು ತಗೊಳ್ಳಿ. ಸಣ್ಣ ಸಣ್ಣ ಬಾಳೆಹಣ್ಣಾದರೆ ಒಂದು 3 ತಗೊಳ್ಳಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋತಿದ್ದೀರಾ ಅಂದರೆ ಜಾಸ್ತಿನೇ ತಗೊಳ್ಳಿ. ಜಾಸ್ತಿ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ. ಒಳ್ಳೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಚಮಚದಲ್ಲೇ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಓಟ್ಸ್ನ ಹಾಕ್ಕೊಳ್ಳಿ. ಹಾಗೆ ಅದಕ್ಕೇ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಮ್ಯೂಸ್ಲಿ ಓಟ್ಸ್ ಅಂತ ಬರುತ್ತೆ. ಇಲ್ಲ ಅಂದರೆ ಏನು ಮಾಡ್ಕೊಳ್ಳಿ ಅಂದರೆ ಈ ಶೇಂಗಾ ಬೀಜನ ಚೂರು ಹುರಿದು ಅದನ್ನು ಚೂರು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ತರಿಯಾಗಿ ಚೆನ್ನಾಗಿರುತ್ತೆ. ಸೊ ಒಂದು 3 ಸ್ಪೂನ್ ಆಗುವಷ್ಟು ಕೋಕೋ ಪೌಡ್ರ್ ಹಾಕ್ಕೊಳ್ಳಿ. ಹಾಗೆ ಶೇಂಗಾ ಬೀಜ ಹಾಕ್ಕೊಂಡ್ರೆ ಕುಕ್ಕೀಸ್ ತಿನ್ನೋವಾಗ ಬಾಯಿನಲ್ಲಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ಮೇಲ್ಗಡೆ ಯಾವುದಾದ್ರೂ ಚಾಕ್ಲೇಟ್ನ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಕಿಟ್ಕ್ಯಾಟ್ ಆಗ್ಬೋದು ಅಥವಾ ಡೈರಿ ಮಿಲ್ಕ್ ಯಾವ ಚಾಕ್ಲೇಟ್ ಆದರೂ ಪರವಾಗಿಲ್ಲ, ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೀರೇನು ಹಾಕೋದು ಬೇಡ. ಒಂದು ಬೇಕಿಂಗ್ ಪಾತ್ರೆ ತಗೊಂಡು ಕೇಕ್ ಬೇಕ್ ಮಾಡೋ ಪಾತ್ರೆನಾಗಲಿ ಇಲ್ಲ ಅಗಲವಾಗಿರೋದು ಏನಾದರೂ ಇದ್ದರೆ ಅದರಲ್ಲಿ ಹಾಕ್ಬೋದು. ಅದಕ್ಕೆ ತುಪ್ಪ ಅಥವಾ ತೆಂಗಿನ ಎಣ್ಣೆನ ಸವರ್ಬಿಟ್ಟು ನಾವು ಸಣ್ಣದಾಗಿ ಉಂಡೆ ತಗೊಂಡು ಚಟಂಬೇಳೆ ಥರ ಚೂರು ಲಟ್ಟಿಸ್ಕೊಬೇಕು. ಕೈನಲ್ಲೇ ತಟ್ಬಿಟ್ಟು ಈ ಬಿಸ್ಕೆಟ್ ಶೇಪಲ್ಲಿ ಎಲ್ಲನೂ ಇಟ್ಬಿಟ್ಟು ಓವನಲ್ಲಿ 180 ಡಿಗ್ರಿಯಲ್ಲಿ ಒಂದು 12 ಮಿನಿಟ್ಸ್ 12 ನಿಮಿಷ ಸಾಕಾಗುತ್ತೆ. ಕುಕ್ ಆಗಿರುತ್ತೆ. ಹಾಗೇನೂ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು, ಚೆನ್ನಾಗಿರುತ್ತೆ. ಸೊ ಕುಕ್ಕೀಸ್ ರೆಡಿಯಾಗಿರುತ್ತೆ. ನೀವು ಸ್ನ್ಯಾಕ್ಸ್ ಜೊತೆ ತಿನ್ಬೋದು. ಮಿಡ್ಲಲ್ಲಿ ಓಪನ್ ಮಾಡಿದಾಗ ಚಾಕ್ಲೇಟ್ ಕ್ರೀಮ್ ಥರ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಟ್ರೈ ಮಾಡಿ ಮನೆಯಲ್ಲಿ. ಓವನಲ್ಲಾದರೆ ಬೆಸ್ಟ್ ಆಗಿರುತ್ತೆ. ಹಾಗಾಗಿ ಟ್ರೈ ಮಾಡಿ. ಮಕ್ಕಳು ತಿಂಡಿ ಬೇಕು ಅಂದಾಗೆಲ್ಲ ನಾವೇ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕುಕ್ಕೀಸ್ನ ಕೊಡ್ಬೋದು, ಇಷ್ಟಪಡ್ತಾರೆ. ಹಾಗೆ ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂದರೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದು, ಎಡಿಟಿಂಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅಷ್ಟೊಂದು ಸುಲಭನೇ ಇಲ್ಲ, ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಟ್ರೈ ಮಾಡ್ತೀರಿ ಅಂದರೆ ಟ್ರೈ ಮಾಡಿ. ಆದರೆ ಕೆಲವೊಬ್ಬರು ಅಂತಾರೆ ನೋಡಿ, ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ದೀವಿ ಅಂತ ಗೊತ್ತಾದಾಗ ಕೆಲವೊಬ್ಬರು ನಮ್ಮನ್ನು ನೆಗೆಟಿವ್ ಆಗಿ ಮಾತಾಡ್ಬಿಟ್ಟು ಯೂಟ್ಯೂಬ್ ಚಾನಲನ್ನು ಕ್ಲೋಸ್ ಮಾಡೋದಕ್ಕೆ ನೋಡ್ತಾರೆ. ಇದು ನಿನ್ನಿಂದ ಆಗಲ್ಲ ಬಿಡು, ನಿಂಗೆ ಸಬ್ಸ್ಕ್ರೈಬರ್ ಆಗಲ್ಲ, ನೀನು ಯಾಕೆ ಇದನ್ನೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದೀಯ, ಬಿಟ್ಬಿಡು ಅಂತ. ನಾವು ಮುಂದೆ ಹೋಗ್ತಿದ್ದೀವಿ ಜೀವನದಲ್ಲಿ ಅಂದಾಗ ಕಾಲೆಳೆಯೋರು ಇದ್ದೇ ಇರ್ತಾರೆ ಸಾಮಾನ್ಯವಾಗಿ. ನಾವು ಮಾತ್ರ ಹಿಡ್ದಿರೋ ಕೆಲಸನ ಪೂರ್ತಿ ಮಾಡ್ದಲೇ ಬಿಡಬಾರ್ದು. ಹಾಗಾಗಿ ಏನೇ ಅಂದ್ಕೊಳ್ಳಿ ಜನರು, ಹಾಗೆ ನಮ್ಮ ಬಗ್ಗೆ ಒಳ್ಳೇದು ಬಯಸೋರು ಇರ್ತಾರೆ ಅಲ್ವಾ. ಸೊ ಅವರೇ ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡೋರೆಲ್ಲ ನಮ್ಗೆ ಒಳ್ಳೆಯದೇ ಬಯಸ್ಬಿಟ್ಟು ಮಾಡಿರ್ತಾರೆ. ಸೊ ಅವ್ರಿಗೋಸ್ಕರ ನಾವು ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿರೋ ರೆಸಿಪೀಸ್ಗಳನ್ನು ಹೇಳ್ಕೊಡೋದು ಅಂತ ನಾನಂತೂ ಡಿಸೈಡ್ ಮಾಡಿದ್ದೀನಿ. ನೀವು ಸಪೋರ್ಟ್ ಮಾಡಿ, ಆಯಿತಾ.